9 ಗುಳಿಗ ದೈವದ ಆವೇಶ ವಿಶೇಷ ಕೋಲ ಸೇವೆ ಈ ಕ್ಷಣವನ್ನ ಕಾಣಲು ಬರ್ಕಂಚಿಯಲ್ಲಿ ಜನಸ್ತೋಮ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಕರಾವಳಿಯ ಇತಿಹಾಸದಲ್ಲಿ ಅತ್ಯಂತ ವಿಶೇಷ ಆಗಿರುವ ಈ ಆಚರಣೆಗಳು ವರ್ಷಕ್ಕೊಮ್ಮೆ ಜರುಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ನೆಟ್ಟೆಡೆ ಗ್ರಾಮದ ಬರ್ಕಜಿ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನಡೆಯುವ 9 ಗುಳಿಗ ದೈವಗಳ ಏಕಕಾಲದ ಸೇವೆ ತುಳುನಾಡಿನಲ್ಲಿ ಅತಿ ವಿಶಿಷ್ಟ ಸೇವೆಗಳಲ್ಲಿ ಒಂದು. ಈ ಬಾರಿಯ ವಾರ್ಷಿಕ ಉತ್ಸವ ಗುರುವಾರ ರಾತ್ರಿ ನಡೆದಿದ್ದು 9 ಗುಳಿಗ ದೈವಗಳ ಗಗ್ಗರ ಸೇವೆ. ಆ 9 ಗುಳಿಗಗಳ ಅಬ್ಬರದ ಸೇವೆಯಾಟ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಒಟ್ಟಿಗೆ ಅಬ್ಬರಿಸುತ್ತಲೇ ಗಗ್ಗರದ ಜೊತೆಗೆ ಹಾರಾಟ ನಡೆಸುವ ಗುಳಿಗ ದೈವಗಳ ಈ ರೀತಿಯ ನರ್ತನವಾಗಲಿ ಅರಚಾಟವಾಗಲಿ ಬೇರೆ ಯಾವ ಕೋಲದಲ್ಲೂ ಅಷ್ಟಾಗಿ ಕಂಡುಬರುವುದಿಲ್ಲ. ಅತ್ಯಂತ ವಿಶೇಷವೆನಿಸಿರುವ ಈ ಕೋಲ ಸೇವೆಯನ್ನು ನೋಡಲು ಕರಾವಳಿಯ ಉದ್ದಗಲದಿಂದ ಜನತೆ ಬರುತ್ತಾರೆ. ಅತ್ಯಂತ ವಿಶೇಷವಾಗಿರುವ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವ ಈ ನವಗುಳಿಗರ ಸೇವೆಯಾಟಕ್ಕೆ ಬಂದು ಗುಳಿಗನ ಅಬ್ಬರಕ್ಕೆ ಅಚ್ಚರಿಯೊಂದಿಗೆ ಸಾಕ್ಷಿಯಾಗುತ್ತಾರೆ. ಹೀಗಾಗಿ ಬರ್ಕಜಿ ಎಂಬ ಈ ಪುಟ್ಟ ಊರು 9 ಗುಳಿಗನ ಕಾರಣಕ್ಕಾಗಿಯೇ ಭಾರಿ ಪ್ರಸಿದ್ಧಿ ಪಡೆಯುತ್ತಿದೆ. ಇದು ನಮ್ಮ ಬರ್ಕಾಜ ಕ್ಷೇತ್ರ. ಇಲ್ಲಿ ನವಗುಳಿಗ ಅಂತ ಹೇಳಿದ್ರೆ 9 ಗುಳಿಗಗಳು, 9 ಗುಳಿಗಗಳ ನರ್ತನ ಸೇವೆ ಒಂದೇ ಜಾಗದಲ್ಲಿ ಒಮ್ಮೆಲೆ ಹೇಳುವಂಥದ್ದು. ಅದು ವಿಶೇಷ ಅಂದ್ರೆ ವಿಶೇಷ. ಯಾಕಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಅಲ್ಲದೆ ಬೇರೆ ಎಲ್ಲಿಯೂ ಇಲ್ಲ. ಇಲ್ಲಿಯ ನರ್ತನ ಸೇವೆಯನ್ನು ನೋಡ್ಬೇಕು. ಆ ನರ್ತನ ಸೇವೆ ನೋಡಿದವರಿಗೆ ಅದು ಆನಂದ ಬಾಷ್ಪ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಚಂದದ ನರ್ತನ ಸೇವೆ ಇದು. ಈ ನರ್ತನ ಸೇವೆಯನ್ನು ನೋಡ್ಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯದಲ್ಲಿ ಭಾಗ್ಯ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಕ್ಷೇತ್ರ ಬರ್ಕಾಜ ಕ್ಷೇತ್ರ. ಈ ಬರ್ಕಾಜ ಕ್ಷೇತ್ರದ ದೇವರುಗಳು, ಇಲ್ಲಿ ಆ ಧಾರ್ಮಿಕ ಕ್ಷೇತ್ರ, ಅಭಿವೃದ್ಧಿಯ ಕ್ಷೇತ್ರ. ಇಲ್ಲಿ ಒಂದು ಚಿಂತನೆ ಇದೆ. ಖಾಲಿ ಧಾರ್ಮಿಕ ಕ್ಷೇತ್ರ ಅಲ್ಲ, ಇದು ಚಿಂತನೆಯ. ಇಲ್ಲಿ ಯಾರೇ ಭಕ್ತರು ಬಂದ್ರು ಸಹ ಇಲ್ಲಿ ಒಂದು ಚಿಂತನೆ ಮಾಡುವಂತ ಶಕ್ತಿ ನಮ್ಗೂ ಬರ್ತದೆ. 11ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ನವಗುಳಿಗ ಕೋಲ ಅಂತಂದ್ರೆ ಒಂದೇ ಕಡೆ 9 ಗುಳಿಗಗಳ ಸೇವೆ ನಡೆಯುತ್ತೆ. ಇಲ್ಲಿ ಕೋಲ ನಡೆಯುತ್ತೆ. ಈ ದಕ್ಷಿಣ ಭಾರತ ಅಂದ್ರೆ ಮಂಗಳೂರು ಕಡೆ ಸಾಮಾನ್ಯವಾಗಿ ಜಾಸ್ತಿ ನಡೆಯೋದಿದ್ದೇನೆ. ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬರ್ಕಜೆಯಲ್ಲಿ ಒಟ್ಟಿಗೆ ಒಂದೇ ಸಾರಿ 9 ಗುಳಿಗಳ ಕೋಲ ನಡೆಯುತ್ತೆ. ಇಲ್ಲಿ ಭಾರಿ ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಬನ್ನಿ ಒಂದ್ಸಲ ಎಲ್ಲ ಭಕ್ತಾದಿಗಳು ಒಂದ್ಸಲ ಬಂದು ನೋಡಿ, ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇದ್ರ ಪವರ್ ಏನು ಅಂತ ನಿಮ್ಗೂ ಗೊತ್ತಾಗುತ್ತೆ. ಎಂತ ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. 100% ಪರಿಹಾರ ಆಗುತ್ತೆ.